ಆದರೆ ಎರಡಕ್ಕೆ ಬಹಳ ಪ್ರಮುಖವಾದಂಥದ್ದಿದೆ. ಒಂದು, ಹೊನ್ನಾವರ ಮತ್ತು ಅಂಕೋಲದಲ್ಲಿಯ ಬಂದರು ವಿಷಯ. ಈಗಾಗಲೇ ಜನರು ತಮ್ಮ ಅಭಿಪ್ರಾಯವನ್ನು ನನಗೂ ತಿಳಿಸಿದ್ದಾರೆ. ನಾನು ಈ 3 ದಿನ ಹಿಂದೆ 2 ದಿನ ಹಿಂದೆ ಮೊನ್ನೆ ಅಂಕೋಲದಲ್ಲಿಯೂ ಸಹ ಅಲ್ಲಿಯ ಜನರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಕಳೆದ ಕೆಲವು ದಿನಗಳ ಹಿಂದೆ ಹೊನ್ನಾವರದಲ್ಲಿಯೂ ಸಹ ಅವರೆಲ್ಲರ ಜೊತೆಗೆ ಮಾತನಾಡಿದ್ದೇನೆ. ನನಗೆ ಈ ವಿಷಯದ ಕುರಿತಂತೆ ನಾನು ಸಂಬಂಧಪಡುವಂಥ ಅಧಿಕಾರಿಗಳ ಜೊತೆ, ಜಿಲ್ಲಾಡಳಿತದ ಜೊತೆ ಸಂಪೂರ್ಣವಾದಂಥ ಮಾಹಿತಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಮಾಹಿತಿ ಈಗ ಜನರಲ್ಲೂ ಮಾಹಿತಿಗಳ ಕೊರತೆ ಇದೆ. ಈಗ ಜನರಲ್ಲಿ ಮತ್ತು ಈಗ ಆಯ್ಕೆಯಾದ ಜನಪ್ರತಿನಿಧಿಗಳಲ್ಲಿಯೂ ಯೋಜನೆಗಳ ಬಗ್ಗೆ ಇನ್ನಷ್ಟು ಹೆಚ್ಚು ಸ್ಪಷ್ಟತೆ ಬರಬೇಕಾದ ಅಗತ್ಯತೆ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಹ ಆ ಎಲ್ಲ ಮಾಹಿತಿಗಳ ಸಂಗ್ರಹಿಸಿಕೊಂಡು ಜನರ ಕಷ್ಟದ ವಿಷಯ ಏನೇನು ಅಂತ ನಾನು ಪಟ್ಟಿ ಮಾಡಿಕೊಡ್ಲಿಕ್ಕೆ ಹೇಳಿದ್ದೀನಿ. ನಿಮಗೆ ಆಯ್ತು ಬಂದರೆ ಬೇಡ ಅಂತಂದ್ರೆ ಯಾಕೆ ಬೇಡ ಅಂತ, ನಿಮ್ದು 1, 2, 3, 4, 5 ನಿಮ್ಗೆ ಏನು ಕಷ್ಟ ಸುಖ ಇದೆ ಅದು ಕೊಡಿ. ನಾನು ಯಾರು ಜನರ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಜನರೇ ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ನಿರ್ವಹಿಸೋರು. ಹಾಗಾಗಿ ಅವ್ರ ಭಾವನೆಗೆ ಸ್ಪಂದಿಸೋದಕ್ಕೆ ಅವರಿಗೆ ಆಗ್ತಾ ಇರುವಂತ ಕಷ್ಟಗಳಿಗೆ ಪರಿಹಾರ ಏನೋ ಅಥವಾ ಕಷ್ಟ ಪರಿಹಾರ ಇದೆಯೋ ಇಲ್ಲೋ, ನಾವು ಹೇಗೆ ಅವರಿಗೆ ಮಾನವೀಯತೆ ನೆಲೆಯಲ್ಲಿ ಏನು ಮಾಡಬಹುದು ಏನಿಲ್ಲ ಇತ್ಯಾದಿಗಳನ್ನ ನಾವು ಚರ್ಚಿಸಬೇಕಾಗತ್ತೆ. ಅದನ್ನು ಅವರಿಗೂ ಅದನ್ನೆಲ್ಲ ಕೊಡೋದಕ್ಕೆ ಹೇಳಿದ್ದೀನಿ. ನಾನು ಉಳಿದಂತೆ ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಎಲ್ಲ ಹಂತದಲ್ಲಿಯೂ ಈ ವಿಷಯದ ಕುರಿತಂತೆ ನಾನು ಚರ್ಚಿಸ್ತೇನೆ. ಇದು ಒಂದು ಭಾಗ. ಎರಡನೇದು ಬೆಳೆ ವಿಮೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗೆ ಬಂದಿದೆ. ನಮ್ಮ ಜಿಲ್ಲೆಗೆ ಒಂದು ಬೆಳೆ ವಿಮೆ ಬರಲಿಲ್ಲ ಅಂದ್ರೆ ಹಿಂದಿನ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಬರಬೇಕಾದ್ರೆ, ಈ ಮೊನ್ನೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲ, 24ರದ್ದಲ್ಲ 23ರದ್ದು ಬರಬೇಕಾದ್ದು, ಅದು ಬರಲಿಲ್ಲ. ಸಾಕಷ್ಟು ಪ್ರಕ್ರಿಯೆಗಳು ನಡೆದಿದೆ. ಅದರ ಬಗ್ಗೆ ಮತ್ತೆ ನಾನು ವಿವರಕ್ಕೆ ಹೋಗೋದಿಲ್ಲ. ಆದರೆ ನಿನ್ನೆ ಬೆಂಗಳೂರಲ್ಲಿ ಚೀಫ್ ಸೆಕ್ರೆಟರಿ ಅವರ ನಿರ್ದೇಶನದಂತೆ ಡೆವಲಪ್ಮೆಂಟ್ ಕಮಿಷನರ್ ಅವರು ಮತ್ತೆ ಸಂಬಂಧಪಟ್ಟವರನ್ನೆಲ್ಲರನ್ನು ಕರೆದು ಸಭೆ ಮಾಡಿದ್ದಾರೆ. ನಾನು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರ ಸಚಿವರ ಜೊತೆಗೆ ಮಾತನಾಡಿರೋದಂತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಜೊತೆ, ಇನ್ಶೂರೆನ್ಸ್ ಕಂಪನಿಯ ಜೊತೆ ಅವರು ಮಾತುಕತೆಯನ್ನ ಮುಂದುವರಿಸಿದ್ದಾರೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ಸರ್ಕಾರದ ಯೋಜನೆಗಳನ್ನ ಒಂದ್ಸಲ ಸರ್ಕಾರ ಘೋಷಿಸಿದ ಮೇಲೆ ತಾಂತ್ರಿಕ ಕಾರಣಗಳನ್ನ ಮುಂದಿಟ್ಟು ಆ ಯೋಜನೆಯ